ಹಾಯ್ ಹಲೋ ನಮಸ್ತೆ ಆತ್ಮೀಯ ವಿದ್ಯಾರ್ಥಿಗಳೇ. ಸೊ ಇವತ್ತು ನಾನು ಡಿಪ್ಲೊಮಾ 4th ಸೆಮ್ ಆಟೋಮೊಬೈಲ್ ಸ್ಟೂಡೆಂಟ್ C-20 ಸಿಲೆಬಸ್ ನ ವಿದ್ಯಾರ್ಥಿಗಳಿಗೋಸ್ಕರ ಇವತ್ತು ನಾನು ಆ ಸಿಲೆಬಸ್ ನಲ್ಲಿ ಸಂಬಂಧಪಟ್ಟಂತ ಟಿ ಸೆಕ್ಷನ್ ನ ಮೊಮೆಂಟ್ ಆಫ್ ಇನರ್ಷಿಯಾವನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಅನಾಲಿಟಿಕಲ್ ಮೆಥಡ್ ಮುಖಾಂತರ ನಾನು ನಿಮಗೆ ಮಾಡಿ ತೋರಿಸಿದ್ದೆ. ಅದರ ಮುಂದುವರಿದ ಭಾಗವಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಏನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಏನು ನಾನು ಅನಾಲಿಟಿಕಲ್ ಮೆಥಡ್ ಮಾಡಿದ್ದೀನೋ ಅದನ್ನ ಸಾಫ್ಟ್ವೇರ್ ಅನ್ನ ಯೂಸ್ ಮಾಡಿ, ಯಾವುದೇ ಒಂದು ಸಾಫ್ಟ್ವೇರ್ ಯೂಸ್ ಮಾಡಿ ನೀವು ಸಾಫ್ಟ್ವೇರ್ ನ ಯೂಸ್ ಮಾಡಿಕೊಂಡು ನಾವು ನೇರವಾಗಿ ಮೊಮೆಂಟ್ ಆಫ್ ಇನರ್ಷಿಯಾವನ್ನ ಹೇಗೆ ಕಂಡುಹಿಡಿಬಹುದು ಅನ್ನೋದ್ರ ಬಗ್ಗೆ ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ ವಿದ್ಯಾರ್ಥಿಗಳೇ, ಲೇಟ್ ಮಾಡೋದು ಬೇಡ. ಸೊ ಫಸ್ಟ್ ನಾನು ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಟಿ ಸೆಕ್ಷನ್, ಅದರ ಸೆಕ್ಷನ್ ಅನ್ನು ಹೇಳ್ಬಿಡ್ತೀನಿ ನೋಡಿ. ಸೈಜ್ ಎಷ್ಟಿದೆ? 100 mm ಇಂಟು 150 ಇಂಟು 30 mm ಇದೆ ಟಿ ಸೆಕ್ಷನ್. ಇದು ನಾನು ಏನು ಅನಾಲಿಟಿಕಲ್ ಮೆಥಡ್ ಮಾಡಿದ್ದೀನೋ ಅದೇ ಸ್ಕೆಚ್ ಅನ್ನ ನಾನು ತಗೊಂಡಿದ್ದೀನಿ, ಅದೇ ಪ್ರಾಬ್ಲಮ್ ಅನ್ನು ತಗೊಂಡಿದ್ದೀನಿ. ನೋಡ್ಕೊಳ್ಳಿ, ಇದರ ವಿಡ್ತ್ ಎಷ್ಟಿದೆ? ಟಾಪ್ ಲೈನ್ ಅಂತ ಹೇಳ್ಬೋದು 100/30 ಇದೆ. 150 ಇಂಟು 30 ಅಂತ ಕೊಟ್ಟಿದ್ದಾನೆ. ಇದೇನಿದು ವೆಬ್ ಅಂತ ಏನ್ ಪಾರ್ಟ್ ಹೇಳ್ಬೋದು. ಇಲ್ಲಿಂದ ಈ ಮೇಲಿನ ತುದಿಯಿಂದ ಕೆಳಗಿನವರೆಗೂ 150 mm ಇದೆ. ಬಟ್ ಇಲ್ಲಿ 30 mm ಅನ್ನ ನಾವು ಡಿವಿಷನ್ ಮಾಡಿದಾಗ, ಪಾರ್ಟ್ ಅನ್ನು ಸಪರೇಟ್ ಮಾಡಿದಾಗ ಏನಾಗುತ್ತೆ, ಇದು ಕೆಳಗಡೆ ಭಾಗ 150 ಒಳಗಡೆ 30 ಅನ್ನ ಮೈನಸ್ ಮಾಡಿದ್ರೆ ಇಲ್ಲಿಂದ ಈ ತುದಿವರೆಗೂ 120 ಆಗುತ್ತೆ. ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ 30 ಆಯ್ತು, ಈ ಮೇಲಿನ ತುದಿಯಿಂದ ಕೆಳಗಿನ ತುದಿವರೆಗೂ 120 ಆಯ್ತು. ಇದು ಅಗಲ 100 ಇದೆ, ಹೈಟ್ 30 mm ಇದೆ. ಈ ಸ್ಕೆಚ್ ಅನ್ನ ತಗೊಂಡಿದ್ದೀನಿ. ಬನ್ನಿ ನಾವು ಈಗ ಟಿ ಸೆಕ್ಷನ್ ಮೊಮೆಂಟ್ ಆಫ್ ಇನರ್ಷಿಯಾವನ್ನ ಏನು ಸಾಫ್ಟ್ವೇರ್ ಮುಖಾಂತರ ಯೂಸಿಂಗ್ ಸಾಫ್ಟ್ವೇರ್ಸ್ ವಿ ಕ್ಯಾನ್ ಈಸಿಲಿ ಫೈಂಡ್ ಔಟ್. ಸೊ ಅದಕ್ಕಿಂತ ಪೂರ್ವದಲ್ಲಿ ನಾನು ಏನ್ ಹೇಳ್ಬೇಕಂತ ಮಾಡಿದೀನಿ ಅಂತ ಹೇಳಿದ್ರೆ, solidedge ಅನ್ನುವಂತ ಸಾಫ್ಟ್ವೇರ್ ನ ತಗೊಂಡಿದ್ದೀನಿ. ಆ solidedge ಅನ್ನುವಂತ ಸಾಫ್ಟ್ವೇರ್ ಮುಖಾಂತರ ನಾನು ಫಸ್ಟ್ ಇದನ್ನ ಟಿ ಸೆಕ್ಷನ್ ಅನ್ನ ಬಿಡಿಸ್ತೇನೆ. ಬಿಡಿಸಾದ್ಮೇಲೆ ಮೊಮೆಂಟ್ ಆಫ್ ಇನರ್ಷಿಯಾವನ್ನ ಹೇಗೆ ನೇರವಾಗಿ ಕ್ಯಾಲ್ಕುಲೇಟ್ ಮಾಡೋದು ಸಾಫ್ಟ್ವೇರ್ ಮುಖಾಂತರ ಅಂತ ಅದನ್ನ ತೋರಿಸ್ಕೊಡ್ತೇನೆ. ಬನ್ನಿ ವೀಕ್ಷಕರೇ, ಸಾಲಿಡ್ ಪಾರ್ಟ್ ಅಂತ ಇದೆ, ಇದನ್ನ ಸಿಂಗಲ್ ಲೆಫ್ಟ್ ಕ್ಲಿಕ್ ಮಾಡಿ ನೋಡಿ. ಇಲ್ಲಿ ಈ ತರ ಡಯಲಾಗ್ ಬಾಕ್ಸ್ ಓಪನ್ ಆಗಿದೆ. ಇದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಅನ್ನ ನಾನು ಲಾಸ್ಟ್ ವಿಡಿಯೋದಲ್ಲಿ solidedge ಟ್ಯುಟೋರಿಯಲ್ ಅನ್ನುವಂತ ವಿಡಿಯೋದಲ್ಲಿ ಮಾಡಿದ್ದೀನಿ. ಸೊ ಫ್ರೆಶರ್ಸ್ ಗಳು ಯಾರಿದ್ದೀರಾ, ಇವ್ರು ಯಾರು solidedge ಅನ್ನು ವರ್ಕ್ ಮಾಡ್ತಿದ್ರೆ ಅದಕ್ಕೋಸ್ಕರ ನೀವು ಆ ವಿಡಿಯೋನ ನನ್ನ solidedge ಟ್ಯುಟೋರಿಯಲ್ಸ್ ಅನ್ನುವಂತ ಒಂದು ಪ್ಲೇ ಲಿಸ್ಟ್ ಏನಿದೆ ಅದರಲ್ಲಿ ಕೂಡ ನೋಡ್ಕೋಬಹುದು, ಸರಿನಾ? ಸೊ ಫಸ್ಟ್ ಏನ್ ಮಾಡೋಣ ನಾವೀಗ, ಪ್ರೊಟ್ರೂಷನ್ ನೋಡಿ. ಇದು ಇವೆಲ್ಲ ಎಲ್ಲ ಅವೈಲೇಬಲ್ ಇದೆ. ಇದನ್ನ ರೈಟ್ ಕ್ಲಿಕ್ ಮಾಡ್ಕೊಂಡ್ರೆ ಇದ್ರ ಮೇಲೆ ಮಾಡಿಫೈ, ಮ್ಯಾನೇಜ್, ಮೇನ್, ಫೀಚರ್ಸ್ ಇವೆಲ್ಲ ಇದಾವೆ ನೋಡಿ. ಮೇನ್ ಇದೆ, ಫೀಚರ್ಸ್ ಇದೆ, ಸರ್ಫೇಸ್ ಇದೆ. ಇದು ಮೇನು, ಇದು ಫೀಚರ್ಸ್ ಗಳ ಬಗ್ಗೆ ಬಂತು, ಸರಿನಾ? ಸೊ ಇಷ್ಟಾದ್ಮೇಲೆ ನೋಡಿ ಪ್ರೊಟ್ರೂಷನ್ ನೋಡಿ, ಇದ್ರ ಮೇಲೆ ಪ್ರೊಟ್ರೂಷನ್ ಅಂತಿದೆ. ಇದ್ರ ಮೇಲೆ ಒಂದು ಲೆಫ್ಟ್ ಕ್ಲಿಕ್, ಸಿಂಗಲ್ ಲೆಫ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಏನ್ ಕೇಳ್ತಿದೆ, ಇದು ಕ್ಲಿಕ್ ಆನ್ ಎ ಪ್ಲೇನಾರ್ ಫೇಸ್ ಆರ್ ರೆಫರೆನ್ಸ್ ಪ್ಲೇನ್ ಅಂತ ಕೇಳ್ತಿದೆ ನೋಡಿ. ಈ 3 ಪ್ಲೇನ್ ಫೇಸ್ ಗಳೇನಿದಾವೆ, ಪ್ಲೇನಾರ್ ಫೇಸ್ ಗಳೇನಿದಾವೆ ಅದ್ರಲ್ಲಿ ಯಾವ್ದಾದ್ರು ಒಂದನ್ನು ನೀವು ತಗೊಂಡ್ ಬಿಡಿಸಬಹುದು. ನಾನೇನ್ ಮಾಡ್ತೀನಿ, ಈಸಿ ಆಗೋದಕ್ಕೋಸ್ಕರ ಫ್ರಂಟ್ ಪ್ಲೇನ್ ಅನ್ನ ತಗೊಂಡಿದ್ದೀನಿ. ಫ್ರಂಟ್ ಪ್ಲೇನ್ ಮೇಲೆ ಒಂದು ಸಿಂಗಲ್ ಲೆಫ್ಟ್ ಕ್ಲಿಕ್ ಅನ್ನ ಮಾಡಿ, ಈ ತರ ಬಂದಿದೆ. ಸೊ ಇಲ್ಲಿ ನಾನು ಯಾವ ಕಮಾಂಡ್ ತಗೊಂತೀನಿ ಈಗ ಫಸ್ಟ್ ನೋಡ್ಕೊಳ್ಳಿ. ರೆಕ್ಟಾಂಗಲ್ ಕಮಾಂಡ್ ಅನ್ನ ತಗೊಂಡಿದ್ದೀನಿ, ಲೆಫ್ಟ್ ಕ್ಲಿಕ್ ಮಾಡಿದ್ದೀನಿ. ಅಲ್ಲಿ ಕೇಳ್ತಿದೆ ವಿಡ್ತ್ ಹೈಟ್ ಅನ್ನು ಇಲ್ಲಿ ಕೊಡ್ಬೋದು, ಅಥವಾ ನಾನೇನ್ ಮಾಡ್ಬಿಡ್ತೇನೆ ಅಂತ ಹೇಳಿದ್ರೆ ಒಂದು ಅಪ್ರಾಕ್ಸಿಮೇಟ್ ಆಗಿ ಒಂದು ರೆಕ್ಟಾಂಗಲ್ ಅನ್ನು ಬಿಡಿಸ್ಕೊಳ್ತೇನೆ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲೊಂದು ಲೆಫ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಹೀಗೆ ನೇರವಾಗಿ ಒಂದು ಹಾರಿಜಾಂಟಲ್ ಲೈನ್ ಮುಖಾಂತರ ತಂದು ಇಲ್ಲಿ ಹಾರಿಜಾಂಟಲ್ ಆಗಿರ್ಬೇಕು, ಇದು ಈ ತರ ಅಡ್ಡ ದಿಡ್ಡಿ ಆಗಿರ್ಬಾರ್ದು, ಸರಿನಾ? ಇಷ್ಟನ್ನ ತಂದು ಇಲ್ಲಿ ಲೆಫ್ಟ್ ಕ್ಲಿಕ್ ಇನ್ನೊಂದು ಮಾಡಿ ನೋಡಿ, ಇದನ್ನ ಸೀದಾ ನೇರವಾಗಿ ಕೆಳಗಡೆ ತಂದು ಈ ಲೈನಿಗೆ ತಂದಿಡಿ, ಓಕೆನಾ? ಇಲ್ಲೊಂದು ಲೆಫ್ಟ್ ಕ್ಲಿಕ್ ಮಾಡ್ಬಿಡಿ. ಸೊ ಒಂದು ರೆಕ್ಟಾಂಗಲ್ ಆಗಿದೆ. ಇದರ ಲೆಂತ್ ಅನ್ನ ನಾವು ಸ್ಪೆಸಿಫೈ ಮಾಡಿಲ್ಲ, ಅದಕ್ಕೋಸ್ಕರ ಲೆಂತ್ ಅನ್ನು ಕೊಡೋಣ ಈಗ ಡೈಮೆನ್ಷನ್ ದಲ್ಲಿ. ಅದಕ್ಕಿಂತ ಪೂರ್ವದಲ್ಲಿ ನಾನೇನ್ ಮಾಡ್ಕೊಳ್ತೀನಿ, ಇದನ್ನ ಸರಿಯಾಗಿ ನಡು ಮಧ್ಯದ ಒಂದು ವರ್ಟಿಕಲ್ ಆಕ್ಸಿಸ್ ಗೆ ಕನೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡ್ಕೊಳ್ಳಿ, ಇದನ್ನ ಕನೆಕ್ಟ್ ಆಪ್ಷನ್ ಇದೆ, ಇದ್ರ ಮೇಲೆ ಲೆಫ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಇದು ಕೇಳ್ತಾ ಇದೆ ಕ್ಲಿಕ್ ಆನ್ ಎ ಕೀ ಪಾಯಿಂಟ್ ಅಂತ ಕೇಳ್ತಾ ಇದೆ ನೋಡಿ. ಇದ್ರ ಮೇಲೆ ಲೈನ್ ಮೇಲೆ ಮೂವ್ ಮಾಡಿ, ಸರಿನಾ? ಈ ಲೈನ್ ಮೇಲೆ ಮೂವ್ ಮಾಡಿದಾಗ ರೆಡ್ ಲೈನ್ ಹೈಲೈಟ್ ಆಗಿದೆ ಹೌದಾ? ಇದ್ರ ಮೇಲೆ ಒಂದು ಲೆಫ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಲೆಫ್ಟ್ ಕ್ಲಿಕ್ ಆದ್ಮೇಲೆ ಅದು ಕೇಳ್ತಾ ಇದೆ ಇನ್ನೊಂದು ರೆಫರೆನ್ಸ್ ಆಕ್ಸಿಸ್ ಅನ್ನು ಕೊಡು ಅಂತ ಕೇಳ್ತಾ ಇದೆ ನೋಡಿ. ಇದನ್ ಮೇಲೆ ಒಂದು ಲೆಫ್ಟ್ ಕ್ಲಿಕ್ ಮಾಡಿ. ಅಂದ್ರೆ ಏನ್ ಅರ್ಥ ಆಯ್ತು, ಈ ವಿಡ್ತ್ ಏನಿದೆ, ಎಷ್ಟೇ ಬಿಡ್ತಿರ್ಲಿ, 100 ಇರ್ಲಿ, 50 ಇರ್ಲಿ, 30 ಇರ್ಲಿ, ಇದು ಸರಿಯಾಗಿ ಎಡಭಾಗ ಮತ್ತು ಬಲಭಾಗಕ್ಕೆ ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಅರ್ಥ. ಅದರ ಸಿಂಬಲ್ ಇಲ್ಲಿ ಬಂದಿದೆ ನೋಡಿ, ಹೌದಾ? ಸೊ ಇಷ್ಟಾದ್ಮೇಲೆ ನಾವೀಗ ಏನ್ ಮಾಡೋಣ, ಡೈಮೆನ್ಷನ್ ಮಾಡೋಣ. ಡೈಮೆನ್ಷನ್ ದಲ್ಲಿ 2 ಮೆಥಡ್ ಇದೆ, ಒಂದು ಸ್ಮಾರ್ಟ್ ಡೈಮೆನ್ಷನ್, ಒಂದು ಡಿಸ್ಟೆನ್ಸ್ ಬಿಟ್ವೀನ್ ಇದೆ. ಸ್ಮಾರ್ಟ್ ಡೈಮೆನ್ಷನ್ ಅನ್ನು ತಗೊಬಿಡ್ತೀನಿ. ಇಲ್ಲಿ ನೋಡಿ, ಸ್ಮಾರ್ಟ್ ಡೈಮೆನ್ಷನ್ ಮೇಲೆ ಒಂದು ಲೆಫ್ಟ್ ಕ್ಲಿಕ್ ಮಾಡಿ, ಇದಾದ್ಮೇಲೆ ಇಲ್ಲಿಂದ ಸಿಂಗಲ್ ಕ್ಲಿಕ್ ಮಾಡಿದ್ರೆ ಆ ಕೆಳಗಡೆ ತಂದು ಇಲ್ಲಿ ಒಂದು ಇಡಿ, ಆಯ್ತಾ? ಇಲ್ಲಿ ಏನಿದೆ 27.68 ಇದೆ, ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಹೈಲೈಟ್ ಆಗಿದೆ, ಇನ್ನು ಪರ್ಫೆಕ್ಟ್ ಆಗಿಲ್ಲ ಇದು. ಇದ್ರ ಮೇಲೆ ನಾನು ಏನ್ ಮಾಡ್ತಾ ಇದ್ದೀನಿ ನೋಡಿ, ಒಂದು ವರ್ಚುವಲ್ ಕೀಬೋರ್ಡ್ ಅನ್ನ ತಂದು ತೋರಿಸ್ತಾ ಇದ್ದೀನಿ. 3 ಇದ್ರ ಮೇಲೆ ಒಂದು 30 ಅಂತ ಟೈಪ್ ಮಾಡ್ಬಿಡಿ. ನಿಮ್ಮ ಕೀಬೋರ್ಡ್ ಏನಿದೆಯೋ ಅದ್ರ ಮೇಲೆ
30 ಅಂತ ಟೈಪ್ ಮಾಡಿ ಎಂಟರ್ ಹೊಡೆದ್ಬಿಡಿ, ಸರಿನಾ. ಸೊ 30 mm ಆಯ್ತು. ಅಷ್ಟಾದ್ಮೇಲೆ ನಾನೇನ್ ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿದ್ರೆ ಇನ್ನೊಂದು ಆಪ್ಷನ್ ಇದೆ ಇಲ್ಲಿ ನೋಡಿ. ಫಸ್ಟ್ ಕನೆಕ್ಟ್ ಮತ್ತು ಕೊಲಿನಿಯರ್ ಎರಡನ್ನು ಒಂದೇ ಸಲ ಮಾಡ್ಬಿಡ್ಬೋದು. ಕೊಲಿನಿಯರ್ ಮೀನಿಂಗ್ ಏನ್ ಗೊತ್ತಾ? ಕೊಲಿನಿಯರ್ ಅಂದ್ರೆ ಮೇಕ್ಸ್ 2 ಲೈನ್ಸ್ ಕೊಲಿನಿಯರ್ ಅಂದ್ರೆ ಇದನ್ನ ಲೆಫ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಈ ಲೈನ್ ಏನಿದೆ ಇದರ ಮೇಲೆನೆ ಇರಬೇಕು. ಸೊ ಲೈನ್ ಕೊಲಿನಿಯರ್ ಅಂದ್ರೆ ಲೈನ್ ವಿಚ್ ಇಸ್ ಪಾಸಿಂಗ್ ಥ್ರೂ ಆರ್ ಎ 2 or more ಪಾಯಿಂಟ್ಸ್ ವಿಚ್ ಆರ್ ಪಾಸಿಂಗ್ ಥ್ರೂ ಎ ಸಿಂಗಲ್ ಲೈನ್, ಅದನ್ನ ಕೊಲಿನಿಯರ್ ಅಂತ ಕರಿತೀವಿ. ನೋಡಿ ಈ ಕೊಲಿನಿಯರ್ ಮಾಡಿದ್ಮೇಲೆ ಇದೇನು ಶೇಪ್ ಆಗಿದೆ? ರೌಂಡ್ ಆಗಿದೆ, ಸರಿನಾ. ಈಗ ನಾನೇನ್ ಮಾಡ್ತಿದ್ದೀನಿ, ಈ ಲೈನ್ ಮೇಲೆ ನಿಂತಿದೆ. ಈಗ 30 mm ಡೈಮೆನ್ಷನ್ ಆಯ್ತು. ಪುನಃ ಡೈಮೆನ್ಷನ್ ಸ್ಮಾರ್ಟ್ ಡೈಮೆನ್ಷನ್ ತಗೊಂಡಿದ್ದೇನೆ, ಇದನ್ನ ಕ್ಲಿಕ್ ಮಾಡಿದ್ದೀನಿ, ಸಿಂಗಲ್ ಕ್ಲಿಕ್, ಇಲ್ಲಿ ತಂದು ಇಲ್ಲೊಂದು ಕ್ಲಿಕ್ ಮಾಡಿಬಿಡಿ. 61 ಕಾಣ್ತಾ ಇದೆ, ಹೌದಾ? 61 ಇದೆ. ಇದನ್ನ ಏನಾಗಬೇಕು ಈಗ? ನಾನೀಗ ಇದನ್ನ ಅಕಾರ್ಡಿಂಗ್ ಟು ಡೈಮೆನ್ಷನ್ 1 2 0 ಅಂತ ಮಾಡಬೇಕು. ಮಾಡಿದೀನಿ. ನೀವು ಕೀಬೋರ್ಡ್ ಅನ್ನು ಯೂಸ್ ಮಾಡ್ಕೊಳ್ಳಿ, ಎಂಟರ್ ಹೊಡೆದ್ಬಿಡಿ. ಸೊ ಇದು ಹೈಟ್ ಆಗಿದೆ, ತುಂಬಾ ಜಾಸ್ತಿಯಾಗಿ ಕಾಣ್ತಾ ಇದೆ, ಹೌದಾ? ಇದನ್ನ ಫಿಟ್ ಮಾಡ್ಕೋಬೇಕು. ಈಗ ನಾವು ಏನ್ ಮಾಡೋಣ, ಇಲ್ಲೊಂದು ಫಿಟ್ ಅಂತ ಆಪ್ಷನ್ ಇದೆ ನೋಡಿ, ಫಿಟ್ ಕೊಟ್ಕೊಳ್ಳಿ. ಇಷ್ಟು ಸರಿ ಬಂದಿಲ್ಲ ಅಂತ ಹೇಳಿದ್ರೆ ಈ ಪಾನ್ ಅನ್ನುವಂತ ಒಂದು ಏನ್ ಸಿಂಬಲ್ ಇದೆಯಲ್ವಾ, ಅದ್ರ ಮೇಲೆ ಒಂದು ಲೆಫ್ಟ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಲೆಫ್ಟ್ ಕ್ಲಿಕ್ ಮಾಡಿ ಬಿಡಬಾರ್ದು, ಸೀದಾ ನೇರವಾಗಿ ಕೆಳಗಡೆ ತಂದು ಇಟ್ಬಿಡಿ, ಸರಿನಾ. ನೋಡಿ ಈ ಪಾನ್ ಆಪ್ಷನ್ ಇದೆ, ಹೌದಾ? ಈಗ ರೈಟ್ ಕ್ಲಿಕ್ ಮಾಡಿ ಆ ಪಾನ್ ಕಮಾಂಡ್ ಹೋಗ್ಬಿಟ್ಟಿದೆ. ಈಗ ಇನ್ನೇನ್ ಮಾಡೋಣ, ರೆಕ್ಟಾಂಗಲ್ ಇನ್ನೊಂದು ಕಮಾಂಡ್ ತಗೊಳ್ಳೋಣ. ಲೆಫ್ಟ್ ಕ್ಲಿಕ್ ಮಾಡಿದ್ದೀನಿ, ಪುನಃ ಕೇಳ್ತಾ ಇದೆ, ವಿಡ್ತ್ ಹೈಟ್ ಕೇಳ್ತಿದೆ. ನಾನೇನ್ ಮಾಡ್ತೇನೆ, ಅಪ್ರಾಕ್ಸಿಮೇಟ್ ಆಗಿ ಇಲ್ಲೊಂದು ಲೆಫ್ಟ್ ಕ್ಲಿಕ್ ಮಾಡಿದೆ. ಈ ತರ ಅಡ್ಡಾದಿಡ್ಡಿ ಮಾಡಬಾರ್ದು, ಇನ್ಕ್ಲೈನ್ ಲೈನ್ ಇರಬಾರ್ದು, ಇಟ್ ಶುಡ್ ಬಿ ವೆರಿ ಹಾರಿಜಾಂಟಲ್. ನೋಡಿ ಇಲ್ಲೊಂದು ನೋಡಿ ಆಂಗಲ್ ನೋಡಿ 0 ಡಿಗ್ರಿನೇ ಇರಬೇಕು, 0 ಡಿಗ್ರಿ ಇದೆಯಾ? ಸೊ ಇಲ್ಲೊಂದು ಲೆಫ್ಟ್ ಕ್ಲಿಕ್ ಮಾಡ್ಕೊಳ್ಳಿ, ಅಪ್ರಾಕ್ಸಿಮೇಟ್ ಆಗಿ ಇಲ್ಲಿ ತಂದು ಇಲ್ಲಿ ಬಿಟ್ಬಿಡಿ, ಲೆಫ್ಟ್ ಕ್ಲಿಕ್ ಮಾಡಿ. ಸೊ ಇದಾದ್ಮೇಲೆ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ ಇದನ್ನು ಪುನಃ ಕನೆಕ್ಟ್ ಮತ್ತು ಕೊಲಿನಿಯರ್ ಹೋಗ್ತೇನೆ. ನೋಡಿ ಕನೆಕ್ಟ್ ಮಾಡ್ತೇನೆ ಏನನ್ನ, ಈ ಲೈನ್ ಏನಿದೆ ಈ ನಡು ಮಧ್ಯದ ವರ್ಟಿಕಲ್ ಲೈನ್ಗೆ ಮಿಡ್ಲ್ ಇರಬೇಕು. ಇದು ಸಿಂಬಲ್ ಚೇಂಜ್ ಆಯ್ತು, ಏನಾಗಿದೆ? ಇದು ಸ್ಟಾರ್ ಆಗಿದೆ. ಇಷ್ಟಾದ್ಮೇಲೆ ಈ ಲೈನು ಮತ್ತು ಈ ಲೈನು ಎರಡು ಒಂದೇ ಲೈನ್ ಅಲ್ಲಿ ಇರಬೇಕು. ಅದಕ್ಕೋಸ್ಕರ ಕನೆಕ್ಟ್ ಕಮಾಂಡ್ ಅನ್ನು ಯೂಸ್ ಮಾಡ್ಕೊಳ್ತೀನಿ, ಕೊಲಿನಿಯರ್ ಕಮಾಂಡ್ ಅನ್ನು ಯೂಸ್ ಮಾಡ್ತಾ ಇದ್ದೇನೆ. ಕೊಲಿನಿಯರ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಇದನ್ನ ಲೆಫ್ಟ್ ಕ್ಲಿಕ್ ಮಾಡಿ ಇದ್ರ ಮೇಲೆ ಒಂದು ಕನೆಕ್ಟ್ ಮಾಡಿಬಿಡಿ. ಸೊ ಏನಾಗಿದೆ, ಎರಡು ಲೈನ್ಗಳು ಒಂದೇ ಲೈನ್ ಮೇಲೆ ಮರ್ಜ್ ಆಗಿದಾವೆ. ಈಗ ನಾವೇನ್ ಮಾಡೋಣ, ನಮಗೆ ಬೇಕಾದಂತ ಡೈಮೆನ್ಷನ್ ಅನ್ನ ಕೊಡೋಣ. ಸ್ಮಾರ್ಟ್ ಡೈಮೆನ್ಷನ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿದೆ, ಇದ್ರ ಮೇಲೆ ಒಂದು ಲೆಫ್ಟ್ ಕ್ಲಿಕ್ ಮಾಡಿ ಇದನ್ನ ತಂದು ಇಲ್ಲಿ ಇಟ್ಬಿಡಿ. ಡೈಮೆನ್ಷನ್ ಎಷ್ಟು ಕಾಣ್ತಾ ಇದೆ? ಅದು 30.87 ಕಾಣ್ತಾ ಇದೆ. ನಾನು ವರ್ಚುವಲ್ ಕೀಬೋರ್ಡ್ ನಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ. 30 ಇರಬೇಕು ನನಗೆ ಅಪ್ರಾಕ್ಸಿಮೇಟ್ ಆಗಿ. ಇದೇನ್ ಮೇಲೆ ಅದನ್ನ 30 ಅಂತ ಟೈಪ್ ಮಾಡಿ ಎಂಟರ್ ಹೊಡೆದ್ಬಿಡಿ, ಓಕೆನಾ. ಸೊ ಇಷ್ಟಾದ್ಮೇಲೆ ಸ್ಮಾರ್ಟ್ ಡೈಮೆನ್ಷನ್ ಇದೆ, ಸ್ಮಾರ್ಟ್ ಡೈಮೆನ್ಷನ್ ಲೆಫ್ಟ್ ಕ್ಲಿಕ್ ಮಾಡ್ಕೊಳ್ಳಿ, ಮೇಲ್ಗಡೆ ತಂದು ಇದ್ರ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಇದೆಷ್ಟು ಇರ್ಬೇಕು ನನಗೆ? 100 ಇರ್ಬೇಕು, ಸರಿನಾ. 100 ಟೈಪ್ ಮಾಡಿದೀನಿ, ಎಂಟರ್ ಹೊಡೆದ್ಬಿಡಿ. ಸೊ ಇಷ್ಟಾದ್ಮೇಲೆ ನೋಡ್ಕೋಬಹುದು ನೀವು, ನನಗೆ ಇಲ್ಲಿ 30 mm ಇರ್ಬೇಕಾಗಿತ್ತು, ಅಷ್ಟು ಬಂದಿದೆ, ಸರಿನಾ. ಸೊ ನೋಡ್ಕೊಳ್ಳಿ, ಇಲ್ಲಿ 30 mm ಇರ್ಬೇಕಾಗಿತ್ತು, ಇಲ್ಲಿ 30 mm ಬಂದಿದೆ. ಹೈಟು ಆಯ್ತು, ವಿಡ್ತ್ ಎಷ್ಟು ಇರ್ಬೇಕು? 100 ಇದೆ, 100 ಆಯ್ತು. 120 ಎಲ್ಲಿಂದ ಇರ್ಬೇಕು? ಇಲ್ಲಿಂದ ಈ ತುದಿವರೆಗೂ 120 ಇರ್ಬೇಕು, ಬಂದಿದೆ. 30 mm ವಿಡ್ತ್ ಇರ್ಬೇಕು ಕೆಳಗಡೆ ಪಾರ್ಟ್ ಒಂದು, ಅದು ಬಂದಿದೆ. ಸೊ ಇಷ್ಟಾದ್ಮೇಲೆ ನಾನೇನ್ ಮಾಡ್ಕೋಬೇಕು ಗೊತ್ತಾ, ಇಲ್ಲಿ ಸರಿಯಾಗಿ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ, ಇಲ್ಲೊಂದು ಟ್ರಿಮ್ ಕಮಾಂಡ್ ಇದೆ, ಇದ್ರ ಮೇಲೆ ಲೆಫ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೌಸ್ ಅನ್ನ ಲೆಫ್ಟ್ ಕ್ಲಿಕ್ ಮಾಡಿ ನೇರವಾಗಿ ತಂದು ಮೇಲ್ನವರಿಗೆ ತಂದು ಇಲ್ಲಿ ಲೆಫ್ಟ್ ಕ್ಲಿಕ್ ಮಾಡಿ ಬಿಟ್ಬಿಡಿ, ಲೆಫ್ಟ್ ಕ್ಲಿಕ್ ಅನ್ನ ಬಿಟ್ಬಿಡಿ, ಓಕೆನಾ. ಬೇಕಾದ್ರೆ ಅಂಡು ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳಿ. ಲೆಫ್ಟ್ ಕ್ಲಿಕ್ ಮಾಡಿ ಇದನ್ನ ಕಮಾಂಡ್ ಯಾವ ತಗೊಂಡೆ? ಟ್ರಿಮ್ ಕಮಾಂಡ್ ತಗೊಂಡೆ. ಇಲ್ಲಿ ಲೆಫ್ಟ್ ಕ್ಲಿಕ್ ಏನ್ ಮಾಡ್ತೀರಾ, ಫಾರ್ಮ್ ಆಗಿ ಹಿಡಿದು ಇದನ್ನ ಇಲ್ಲಿ ತಂದು ಬಿಟ್ಟು ಬಿಡ್ಬೇಕು, ಸರಿನಾ. ಇಷ್ಟಾದ್ಮೇಲೆ ಏನ್ ಮಾಡೋಣ, ಈಗ ಇನ್ಸ್ಪೆಕ್ಟ್ ಅನ್ನೋಂಥ ಆಪ್ಷನ್ ಇದೆ. ಇಲ್ಲಿ ಏರಿಯಾ ಪ್ರಾಪರ್ಟಿ ಇದೆ, ಹೌದಾ? ಏರಿಯಾ ಪ್ರಾಪರ್ಟಿಯನ್ನು ನಾನು ಏನ್ ಮಾಡ್ತಾ ಇದ್ದೀನಿ, ಲೆಫ್ಟ್ ಕ್ಲಿಕ್ ಮಾಡಿದೆ. ಇಲ್ಲಿ ಲೆಫ್ಟ್ ಕ್ಲಿಕ್ ಮಾಡಿದ್ಮೇಲೆ ಕೇಳ್ತಾ ಇದೆ ಕ್ಲಿಕ್ ಆನ್ ಏರಿಯಾ ಅಂತ ಕೇಳ್ತಿದೆ. ಇದ್ರ ಮೇಲೆ ಒಂದು ಲೆಫ್ಟ್ ಕ್ಲಿಕ್ ಮಾಡ್ಬಿಡಿ. ನೋಡಿ ಏರಿಯಾ ತೋರಿಸ್ತಾ ಇದೆ, ಏನದು 6600 mm² ಅಂತ ಕಾಣ್ತಾ ಇದೆ, ಹೌದಾ. ಸೊ ಇದನ್ನೇನು ನಾವು ಸರಿಯಾಗಿ ಸ್ಕೆಚ್ ಅನ್ನ ಬಿಡಿಸಿದೀವಿ. ಯಾಕಂತ ಕೇಳಿದ್ರೆ ನೋಡಿ, 120 × 30 ಅಂದ್ರೆ 1000 ಎಷ್ಟಾಗುತ್ತೆ? 12 3s ಅಂದ್ರೆ 36, 3600 ಪ್ಲಸ್ 100 × 30 ಅಂದ್ರೆ ಎಷ್ಟಾಯ್ತು? ಇದು 3000. ಇದು ಮೇಲ್ಗಡೆದು 3000 ಏರಿಯಾ mm², ಇದು ಕೆಳಗಡೆದು 3600 mm². ಎರಡು ಸೇರಿಸಿದ್ರೆ 6600 mm² ಆಗಿದೆ. ಇಲ್ಲಿ ನಾವು ಮಾಡಿರೋದು ಸರಿ ಇದೆ. ಇಲ್ಲಿ ಏನ್ ಕೇಳ್ತಾ ಇದೆ, ಇಲ್ಲೊಂದು ಕಮಾಂಡ್ ಇದೆ ನೋಡ್ಕೊಳ್ಳಿ, ಕ್ಯಾಲ್ಕುಲೇಟ್ ಅಂತ ಇದೆ, ಹೌದಾ. ಇದ್ರ ಮೇಲೆ ಒಂದು ಲೆಫ್ಟ್ ಕ್ಲಿಕ್ ಮಾಡಿ. ಸೊ ಈ ತರ ಆಪ್ಷನ್ ಡಿಸ್ಪ್ಲೇ ಆಯ್ತು ನೋಡಿ. ಇಲ್ಲಿ ಹೇಳ್ತಾ ಇದೆ ಏನಂತ ಹೇಳಿದ್ರೆ, ಇಲ್ಲಿ ಸೆಂಟರ್ ಆಫ್ ಗ್ರಾವಿಟಿ ಕೊಟ್ಬಿಟ್ಟಿದೆ, ಸರಿನಾ. ಸೆಂಟರ್ ಆಫ್ ಗ್ರಾವಿಟಿ ಎಷ್ಟಿದು? ವೈ ಆಕ್ಸಿಸ್ ಅಂದ್ರೆ ಏನು? ಇಟ್ಸ್ ಎ ವ್ಯಾಲ್ಯೂ ಆಫ್, ಅಥವಾ ವೈ ಆಕ್ಸಿಸ್ ಅಥವಾ ವೈ ಬಾರ್ ಅಂತ ಕರಿಬಹುದು. ಯಾಕಂತ ಕೇಳಿದ್ರೆ ಇಟ್ಸ್ ಎ ವ್ಯಾಲ್ಯೂ ಆಫ್ ವೈ ವಿಚ್ ಇಸ್ ಮೆಜರ್ಡ್ ಫ್ರಮ್ ಎಕ್ಸ್ ಆಕ್ಸಿಸ್. ನಮಗೆ ಇಟ್ ಈಸ್ ಸಿಮೆಟ್ರಿಕಲ್ ಅಬೌಟ್ ವರ್ಟಿಕಲ್ ಆಕ್ಸಿಸ್ ಅಥವಾ
ವೈ ಆಕ್ಸಿಸ್ ಇರೋದ್ರಿಂದ ನಮ್ಗೆ ಇದನ್ನ ಏನ್ ತಗೊಂಡಿದೀವಿ, ಆಕ್ಚುಲಿ ಇಲ್ಲಿ 0 ಅಲ್ಲ, ಇದೇನ್ ಬರ್ಬೇಕು ಅಂದ್ರೆ 50 ಬರ್ಬೇಕು ಎಕ್ಸ್ ಬಾರು. ಇಲ್ಲಿ ವೈ ಬಾರ್ ಎಷ್ಟು ಬರುತ್ತೆ, 94.09. ಅನಾಲಿಟಿಕಲ್ ಮೆಥಡ್ ನಲ್ಲೂ 94.09 ಬಂದಿದೆ, ಇಲ್ಲೂ 94.09 ಕಾಣಿಸ್ತಾ ಇದೆ. ಸೊ ಅದಾದ್ಮೇಲೆ ಮೊಮೆಂಟ್ ಆಫ್ ಇನರ್ಷಿಯಾಗಿ ಬಂದಾಗ ನಾನ್ ಮಾಡಿರೋದ್ರಲ್ಲಿ 13.749545 ಇಂಟು 10⁶ ಅಂತ ತಗೊಂಡಿದ್ದೀನಿ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಬಿಂದುವನ್ನು ಹಾಕಿದ್ದಾನೆ, ಅಂದ್ರೆ 13749545.45 ಅಂತ ತಗೊಂಡಿದ್ದಾನೆ. ಇಟ್ ಇಸ್ ನಥಿಂಗ್ ಬಟ್ 13.74 mm/4. ಸೊ ಇಷ್ಟು ಮಾತ್ರ ನಾನು ಮಾಡಿಸಿದ್ದೆ. ಯಾಕಂತ ಹೇಳಿದ್ರೆ ಫೈಂಡ್ ದ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಎಕ್ಸ್ ಆಕ್ಸಿಸ್ ಅಂದ್ರೆ ಹಾರಿಜಾಂಟಲ್ ಆಕ್ಸಿಸ್ ಗೆ ಫೈಂಡ್ ಔಟ್ ಮಾಡೋದು. ಅದೇ ರೀತಿ ವೈ ಅಂದ್ರೆ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ವೈ ಆಕ್ಸಿಸ್ ಅನ್ನು ಮಾಡಬಹುದು ಅಂತ ಹೇಳಿದ್ದೆ, ಅದನ್ನ ಮಾಡಿರ್ಲಿಲ್ಲ. ಇನ್ನು ಮುಂದಿನ ದಿವಸಗಳಲ್ಲಿ ಮಾಡ್ಕೊಡ್ತಾ ಇದ್ದೀನಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ 4th ಸೆಮ್ ಆಟೋಮೊಬೈಲ್ ನ C20 ಸಿಲೆಬಸ್ ನ ವಿದ್ಯಾರ್ಥಿಗಳಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ವೀಕ್ 2 ದಲ್ಲಿ, ಸೊ ವೀಕ್ 2 ಅಥವಾ ವೀಕ್ 1 ನಲ್ಲಿ ಇದೊಂದು ಪ್ರಾಕ್ಟಿಕಲ್ ಇದೆ. ಏನು, ಯೂಸಿಂಗ್ ದ ಸಾಫ್ಟ್ವೇರ್ ಯು ಶುಡ್ ಕ್ಯಾಲ್ಕುಲೇಟ್ ದ ಮೊಮೆಂಟ್ ಆಫ್ ಇನರ್ಷಿಯಾ ಅಂಡ್ ಸೆಂಟರ್ ಆಫ್ ಗ್ರಾವಿಟಿ ಯೂಸಿಂಗ್ ಎ ಸಾಫ್ಟ್ವೇರ್ ಅಂತ ಹೇಳ್ತಾನೆ. ಸೊ ಅದಕ್ಕೋಸ್ಕರ ಇದೊಂದು ಎಕ್ಸ್ಪೆರಿಮೆಂಟ್ ಅನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಪ್ರಾಕ್ಟಿಕಲ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ನನ್ನ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಅನ್ನ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.